ಬೆಳಿಗ್ಗೆದ್ದು ಆಹಾರ, ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಸೊ ಸೀದಾ ಲಂಚ್ ಮಾಡ್ತಾರೆ, ಅದು ಓಕೆಯಾ? ಇಲ್ಲ, ರಾತ್ರಿ ಇಡೀ ನಮ್ಮದು ಬಾಡಿ ಇಂಟರ್ನಲ್ಲಿ ಅಂದರೆ ಅಂಗಾಂಗಗಳೆಲ್ಲ ಆ್ಯಕ್ಟಿವ್ ಆಗಿರ್ತದೆ. ಬೆಳಿಗ್ಗೆ ಸಮೇತ ನಾವು ಅವರಿಗೆ ತಿಂಡಿ ಕೊಡಲಿಲ್ಲ ಅಂತ ಹೇಳಿದರೆ ಏನಾಗ್ತದೆ, ಅವುಗಳು ಸ್ಟಾರ್ವ್ ಆಗ್ತದೆ. ನಮಗೆ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಆರ್ಗನ್ ಆಗಿರಲಿ ಸ್ಲೋಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಬಿಕಾಸ್ ಅವ್ರ ಹತ್ರ ಎನರ್ಜಿ ಇಲ್ಲ. ಸೊ ಸ್ಲೋಲಿ ಏನಾಗ್ತದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್, ತುಂಬ ಸಮಯ ಆದ ಹಾಗೆ ಎಲ್ಲ ಆರ್ಗನ್ಸ್ಗಳು ಸ್ಲೋ ಆಗಿ ಆರ್ಗನ್ ಡಿಸ್ಫಂಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಅಂತ ಹೇಳಿ. ಅಂದರೆ ಒಂದೆರಡು ದಿನದಲ್ಲಿ ಅಲ್ಲ, ತುಂಬ ಟೈಮ್ ಆದ ಹಾಗೆ ಡಿಸ್ಫಂಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬಾರ್ದು. ಬ್ರೇಕ್ಫಾಸ್ಟ್ ಇಸ್ ದ್ಯಾಟ್ ಯು ಆರ್ ಬ್ರೇಕಿಂಗ್ ದಿ ಫಾಸ್ಟ್, ಆಯಿತಾ? ಅದೇ ರೀತಿ ಲಂಚನ್ನು ನಾವು ಸ್ಕಿಪ್ ಮಾಡಲಿಕ್ಕೆ ಇಲ್ಲ, ಬಿಕಾಸ್ ದಟ್ ಈಸ್ ದಿ ಮೇನ್ ಮೀಲ್. ಇಡೀ ದಿನದ ಒಂದು ತುಂಬ ಪ್ರಮುಖವಾದ ಮೀಲ್ ಹೇಳಿರೋದು ಲಂಚ್. ಆದಷ್ಟು ನಾವು ಸರಿಯಾಗಿ ತಿನ್ನಲಿಕ್ಕೆ ಅದರಲ್ಲಿ ನಾವು ಪ್ರಯತ್ನ ಪಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಡಿನ್ನರ್ಸ್ ಸ್ಕಿಪ್ ಮಾಡಬಾರ್ದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು, ಆದಷ್ಟು ಲೈಟ್ ಇದ್ದಷ್ಟು ಒಳ್ಳೆಯದು. ಇದು ನಿಮ್ಮದು ಡಯಟ್ ಮಾಡುವಾಗ ಒಂದು ಟಿಪ್. ಇನ್ನೊಂದು ಎಂತ ಅಂತ ಹೇಳಿದರೆ, ಡಯಟ್ ಮಾಡ್ತು ಅಂತೇಳಿ ಎಲ್ಲ ಬಿಡ್ತಾರೆ, ಅಂದರೆ ಅನ್ನ ಬಿಡ್ತಾರೆ, ಚಪಾತಿ ಬಿಡ್ತಾರೆ, ಆಚೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬಿಟ್ಟು ಜಸ್ಟ್ ಕೆಲವರು ಯಾವುದೋ ಒಂದು ಆಹಾರದಲ್ಲಿ ಮಾತ್ರ ಲಾಂಗ್ ಟೈಮ್ ಆಗಿ ಇರುವ ಹಾಗೆ ಕೆಲವರು ಡಯಟ್ ಫಾಲೋ ಮಾಡ್ತಾರೆ. ಆದರೆ ಈ ರೀತಿ ನೀವು ಡಯಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಫಸ್ಟಿಗೆ ನೀವು ನಿಮ್ಮ ಡಾಕ್ಟ್ರನ್ನು ಮೀಟ್ ಆಗಬೇಕು. ಬಿಕಾಸ್ ಅವರು ಹೇಳದೆ ಯಾವುದೇ ರೀತಿಯ ಈ ರೀತಿ ಡ್ರಾಸ್ಟಿಕ್ ಚೇಂಜಸನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನಾನ್ ವೆಜ್ ಬಿಡೋದು ಅಥವಾ ಹಾಲಿನ ಐಟಮ್ಸ್ ಬಿಡ್ತಾರೆ ಕೆಲವರು, ಅಥವಾ ಮೈದಾದಿಂದ ಮಾಡಿದ್ದು, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದ್ದು, ಜಂಕ್ ಫುಡ್ಗಳೆಲ್ಲ ಬಿಡ್ತೀರಿ, ದಟ್ ಈಸ್ ಓಕೆ. ಬಟ್ ಅನ್ನ, ಚಪಾತಿ ಅಥವಾ ಬೇರೆ ಹಣ್ಣು ತರಕಾರಿ ಬಿಡುವಂಥದ್ದು ಕೆಲವರು ಅದೆಲ್ಲ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಡಾಕ್ಟ್ರನ್ನು ಮೀಟಾಗಿ ನೀವು ಮಾಡಬೇಕಾಗ್ತದೆ.